ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಬೆಳಗಿನ ಅಪ್ಡೇಟ್ನಕ್ಕಿಂತ ಇದೊಂದು ಕ್ಲಾರಿಫಿಕೇಶನು. ಬಿಜೆಪಿ ಐಟಿ ಸೆಲ್ ಮತ್ತೊಮ್ಮೆ ಆಕ್ಟಿವೇಟ್ ಆಗಿದೆ. ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ಕರ್ನಾಟಕದ ದೇವಾಲಯದ ಹುಂಡಿ ಹಣದ ಬಗ್ಗೆ ಅತಿ ದೊಡ್ಡ ಮಟ್ಟಕ್ಕೆ ಸುಳ್ಳುಗಳನ್ನ ಹೇಳಕ್ ಶುರು ಮಾಡಿದೆ. ಈ ಸುಳ್ಳುಗಳನ್ನ ಹೇಳ್ತಾ ಜನರ ದಿಕ್ಕನ್ನ ತಪ್ಪಿಸ್ತಾ ಇದೆ. ಸೊ ಈ ಕುರಿತಂತೆ ನಾವು ಸರ್ಕಾರ ಕ್ಲಾರಿಫೈ ಕೊಡುತ್ತಾ ಬಿಡುತ್ತೋ, ಆದ್ರೆ ನಮ್ಮ ಕ್ಲಾರಿಫಿಕೇಶನ್ ನಾವು ಈಗಾಗಲೇ ಸಾಕಷ್ಟು ಬಾರಿ ಸ್ಟೋರಿ ಮಾಡಿದ್ದೀವಿ. ಏನು ಅಂತಂದ್ರೆ, ಸರ್ಕಾರ ಯಾವ ದೇವಾಲಯದ ಹಣವನ್ನು ಕೂಡ ಎಲ್ಲೂ ಕೂಡ ಅದನ್ನ ಬೇರೆ ಯಾವುದೇ ಧರ್ಮದ ದೇವಾಲಯಗಳಿಗೆ ಅಥವಾ ಸಂಸ್ಥೆಗಳಿಗೆ ಬಳಸೋದಕ್ಕೆ ಸಾಧ್ಯವಿಲ್ಲ. ಸೊ ಇದು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ದಾನ ಸಂಸ್ಥೆಗಳ ತಿದ್ದುಪಡಿ 2024 ಇದರ ಒಂದು ಬಿಲ್ ಪಾಸ್ ಆಗಿದೆ. ಸೊ ಈ ಅಮೆಂಡ್ಮೆಂಟ್ ಆಗಿದೆ, ಇದರ ಪ್ರಕಾರ 1997 ಮೂಲ ಕಾಯ್ದೆಗೆ ತಿದ್ದುಪಡಿ ಮಾಡೋ ಪ್ರಯತ್ನವಾಗಿತ್ತು. ಸೊ ಈ ಹುಂಡಿ ದೇವಸ್ಥಾನ ಆದಾಯದಿಂದ ಬರ್ತಕ್ಕಂಥ ಕಾಮನ್ ಫೂಲ್ಗೆ ಒಂದು ಕೊಡುಗೆಯನ್ನ ಕೊಡೋ ವ್ಯವಸ್ಥೆ ಮಾಡಲಾಗಿತ್ತು. ಇಲ್ಲಿ ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬಿಜೆಪಿ ಸುಳ್ಳುಗಳನ್ನ ಹರಡುತ್ತಾ ಇದೆ. ಆದ್ರೆ ಈ ಕಾಮನ್ ಫೂಲ್ಗೆ ದುಡ್ಡು ಕೊಡ್ತಕ್ಕಂಥ ಕಾನೂನು ಯಾರು ಅಂತಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಈ ಕಾನೂನನ್ನ ಮಾಡಿದ್ರು. ಈ ಕಾನೂನನ್ನ ಮಾಡಿ ಮೊದಲು ಈ ವ್ಯವಸ್ಥೆಗಳನ್ನ, ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗಲೇ ಈ ಕಾನೂನನ್ನ ಮಾಡಿ ಈಗ ಸುಳ್ಳುಗಳನ್ನ ಹಬ್ಬಿಸ್ತಾ ಇದೆ. ಅಂದ್ರೆ ಸರ್ಕಾರ, ವಿರೋಧ ಪಕ್ಷಗಳು, ಬಿಜೆಪಿ, ಜೆಡಿಎಸ್, ಹಿಂದೂ ಸಂಘಟನೆಗಳು ಧಾರ್ಮಿಕ ದೇವಾಲಯಗಳ ಹಣವನ್ನ ಸರ್ಕಾರ ದುರುಪಯೋಗ ಮಾಡುತ್ತದೆ, ಆಂಟಿ ಹಿಂದೂ, ಇತರ ಧರ್ಮಗಳಿಗೆ ಇಲ್ಲದ ಟ್ಯಾಕ್ಸ್ ನಮ್ಮ ಧರ್ಮಕ್ಕೆ ಯಾಕೆ ಅಂತ ಕೂಡ ಹೇಳುತ್ತೆ. ಅಂದ್ರೆ ಬಿಲ್ ಜಾರಿಗೆ ಬಂದ್ರೆ ಹೆಚ್ಚು ಆದಾಯದ ದೇವಸ್ಥಾನಗಳಿಂದ ಹೆಚ್ಚು ಕೊಡುಗೆ ಬರುತ್ತದೆ ಮತ್ತು ಈ ಕೊಡುಗೆ ಎಲ್ಲಿಗೋಗುತ್ತೆ? ಮತ್ತೆ ದೇವಾಲಯಗಳಿಗೆ ಹೋಗುತ್ತೆ. ಸೊ ಅದರ PDF ಕೂಡ ನಾವು ಹಾಕಿದೀವಿ, ನೀವು ನೋಡ್ಬೋದು. 1997 ಕಾಯ್ದೆ ಹಳೆಯ ನಿಯಮಗಳೇ ಈಗಲೂ ಮುಂದುವರಿತಾ ಇದ್ದಾವೆ. ಸೊ ಇದು ಈ ಕಾಯ್ದೆ, ಹಳೆ ಕಾಯ್ದೆ ಆಗಲಿ ಹೊಸ ಕಾಯ್ದೆ ಆಗಲಿ, ಯಾವುದೇ ಕಾಯ್ದೆಯಲ್ಲೂ ಕೂಡ ದೇವಾಲಯದ ದುಡ್ಡನ್ನ ನೀವು ಬೇರೆ ಕಾರ್ಯಗಳಿಗೆ, ಉದ್ದೇಶಗಳಿಗೆ ಬಳಸೋದಕ್ಕೆ ಸಾಧ್ಯವಿಲ್ಲ. ಆ ಹಣದ ದುಡ್ಡು ಆ ದೇವಸ್ಥಾನದಲ್ಲೇ ಇರುತ್ತೆ. ಸೊ ಇದು ಆದ್ರೆ ಇದನ್ನ ಮೀರಿ ಇದನ್ನ ಮೀರಿ ಏನ್ ಮಾಡಿದ್ರು ಅಂತಂದ್ರೆ, ಈಗ ತುಳಸಿ ದಳ ಹಾಕಿ ದುಡ್ಡು ಹಾಕಬೇಡಿ ಅಂತ ಹೇಳಿ ನ್ಯಾಷನಲ್ ಚಾನೆಲ್ಗಳ ಮೂಲಕ ಮತ್ತು ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ತುಳಸಿ ದಳ ಹಾಕಿ ದುಡ್ಡು ಹಾಕಬೇಡಿ, ಈ ದುಡ್ಡನ್ನ ಬೇರೆ ಧರ್ಮಕ್ಕೆ ಕೊಡ್ತಾರೆ. ಉದಾಹರಣೆಗೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ 1.35 ಕೋಟಿ 39 ಕೋಟಿ ಸಂಗ್ರಹ ಆಗಿದೆ ಅನ್ನೋ ಸುದ್ದಿಗಳಿದ್ರೆ, ಇದು ಈಗ ಆ ಹಣ, ಅತಿ ಹೆಚ್ಚು ಹಣ ಅದನ್ನ ಏನ್ ಮಾಡ್ತಾರ? ಅದನ್ನ ದೇವಾಲಯದ ಅಭಿವೃದ್ಧಿಗೆ ಬಳಸ್ತಾರೆ, ಬೇರೆ ಬಳಸೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಅದು ಅಂದ್ರೆ ಸರ್ವಜನ ಸಮಾನತೆ, ಇದು ಸರ್ವಜನಾಂಗದ ಶಾಂತಿಯ ತೋಟ ಅಂತಾರೆ ಹೇಳ್ತಾರೆ. ಸೊ ಬೇರೆ ಧರ್ಮಕ್ಕೆ ನಮ್ ದುಡ್ಡು ಹೋಗ್ಬೇಕಾ ಅಂತ ಹೇಳಿ ಸುಳ್ಳುಗಳನ್ನ ಹರಡ್ತಾ ಇದ್ದಾರೆ. ಫೈನಲಿ ಇದು ಸುಳ್ಳು, ಈ ಸುದ್ದಿ ಸುಳ್ಳು. ಈ ಸುಳ್ಳನ್ನು ನಂಬೇಡಿ. ಉದ್ದೇಶ ದೇವಾಲಯಗಳ ಹುಂಡಿ ಹಣ ಸಂದೇಹ ಹುಟ್ಟಿಸಿ ಭಕ್ತರನ್ನ ದೇವಾಲಯಗಳಿಂದ ದೂರ ಮಾಡೋದು ಅಥವಾ ರಾಜಕೀಯ ವಿರೋಧಿ ಪ್ರಚಾರಕ್ಕೆ ಬಳಸೋದು. ಹುಂಡಿ ಹಣ ಅಥವಾ ಸರ್ಕಾರ ಮುಜರಾಯಿ ಅಡಿಯಲ್ಲಿ ದೇವಾಲಯ ನಿರ್ವಹಣೆಗೆ ಬಳಸ್ತಾರೆ. ಇದನ್ನ ವಿದ್ಯುತ್, ಸಿಬ್ಬಂದಿ, ಅಭಿವೃದ್ಧಿ, ಅನ್ನದಾನ ಕಾರ್ಯಗಳಿಗೆ ಇದನ್ನ ಬಳಸ್ತಾರೆ. ನೀವೇನಾದ್ರೂ ದುಡ್ಡು ಕೊಡೋದು ನಿಲ್ಲಿಸ್ಬಿಟ್ರೆ ನಿಮ್ಮ ದೇವಾಲಯಗಳಿಗೆ ನೀವೇ ಬೀಗ ಹಾಕ್ತಂಗೆ. ಸೊ ಬೀಗ ಹಾಕದಂಗೆ ಮಾಡ್ಕೊಂಡು ಮತ್ತೆ ಇನ್ನೂ ಒಂದು ಪ್ರಯತ್ನ ಈ ಪ್ರಯತ್ನ ಮಾಡಿ ಇನ್ನೊಂದು ಉದ್ದೇಶ ಏನಿದೆ ಅಂತಂದ್ರೆ, ಈ ಹಿಂದೂ ಸಂಘಟನೆಗಳಿಗೆ ಮತ್ತು ಈ ಬಿಜೆಪಿಯವರಿಗೆ ದೇವಾಲಯಗಳನ್ನ ಮುಜರಾಯಿ ಇಲಾಖೆಯಿಂದ ಬಿಡಿಸಿ ತಮಗೆ ಯಾರ್ಯಾರು ಬೇಕೋ ಕಾಳ, ಬೀಳ, ಭೀಮ, ಸೋಮ ಅವ್ರಿಗೆ ಆ ದೇವಾಲಯಗಳನ್ನ ಕೊಡಿಸ್ಬಿಟ್ಟು ಆಮೇಲೆ ಅಲ್ಲಿ ಆದಾಯವನ್ನ ಮಾಡ್ಕೊಳ್ಳೋದು. ಈಗ ಉದಾಹರಣೆಗೆ ನೋಡ್ತಾ ಇದೀವಲ್ಲ ನಾವು, ಒಬ್ಬ ಧಾರ್ಮಿಕ ವ್ಯಕ್ತಿ ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ಹೇಗೆ ಬಿಸ್ನೆಸ್ ಮಾಡ್ತಾ ಕೂತಾ ಇದಾರೆ. ಸೊ ಆ ರೀತಿ ಮಾಡೋದಕ್ಕೆ ಇವರ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಂಬಬೇಡಿ ಸುಳ್ಳನ್ನ. ಹುಂಡಿ ಹಣದ ದುರ್ಬಳಕೆ ಸಾಧ್ಯವಿಲ್ಲ, ಅದು ನೇರವಾಗಿ ಹಣದ ಬ್ಯಾಂಕ್ ಖಾತೆಗೆ ಹೋಗುತ್ತೆ. ಈ ಹಣದ ನಿರ್ವಹಣೆ ಮಾಡೋದಕ್ಕೆ ಸ್ಥಳೀಯ ಸಮಿತಿಯನ್ನ ಮಾಡಲಾಗಿದೆ. ಈ ಸ್ಥಳೀಯ ಸಮಿತಿಯಲ್ಲಿ ನಿರ್ವಾಹಕರು, ಸರ್ಕಾರದ ಅಧಿಕಾರಿಗಳು ಇರ್ತಾರೆ ಮತ್ತು ಸ್ಥಳೀಯ ಜನರು ಕೂಡ ಇರ್ತಾರೆ. ಅವ್ರಿಗೆ ಗೊತ್ತಿಲ್ಲದೇನೆ ಯಾವುದನ್ನು ಮಾಡಕ್ ಸಾಧ್ಯವಿಲ್ಲ. ದೇವಸ್ಥಾನ ನಿರ್ವಹಣೆಗೆ ಅಂದ್ರೆ ಪೂಜಾ ಸಾಮಗ್ರಿಗಳು, ವಿದ್ಯುತ್, ಸ್ವಚ್ಛತೆ, ಜಾತ್ರೆ, ಅಭಿವೃದ್ಧಿ, ಅನ್ನದಾನ ಇತ್ಯಾದಿಕನ್ನ ಬಳಸ್ಕೊಳ್ತಾರೆ. ಸರ್ಕಾರ ಹಣ ಇಲ್ಲಿ ತಗೊಳಕ್ಕೆ ಬರೋದಿಲ್ಲ. ಇದಕ್ಕೆ
ಎ ಗ್ರೇಡ್ ದೇವಾಲಯಗಳಲ್ಲಿ ಆದ್ರೆ ಕಾಮನ್ ಫುಲ್ ಅಂತ ಮಾಡಿದ್ದಾರೆ. ನಾನು ಆಗ್ಲೇ ಹೇಳಿದೆ 2011ರ ಒಂದು ತಿದ್ದುಪಡಿ ಪ್ರಕಾರ ಕಾಮನ್ ಫುಲ್ ಅಂತ ಮಾಡಿ ಅದರಲ್ಲಿ 5% ಎ ಗ್ರೇಡ್ ದೇವಾಲಯದಿಂದ 5ರಿಂದ 10% ಹಣವನ್ನ ತೆಗೆದುಕೊಂಡು ಆ ಹಣವನ್ನ ಉಳಿದ ದೇವಾಲಯಗಳು, ಬಡ ದೇವಾಲಯಗಳು, ಬಿದ್ದೋಗಿರ್ತಕ್ಕಂಥ ದೇವಾಲಯಗಳು, ಪೂಜೆ ನಡೀತಾ ಇರ್ತಕ್ಕಂಥ ದೇವಾಲಯಗಳು ಮತ್ತು ಈ ಬಡ ಜನರಿಗೆ, ಅಂದ್ರೆ ಯಾವ ಬಡ ಜನರು ದೇವಾಲಯಗಳಲ್ಲೇ ಕೆಲಸ ಮಾಡತಕ್ಕಂಥವ್ರು, ಸೊ ಅಂಥವ್ರಿಗೆ ಈ ಹಣವನ್ನ ಬಳಸೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೊ ಆ ಒಂದು ವ್ಯವಸ್ಥೆ 2011ರಲ್ಲೇ ಬಿಜೆಪಿ ಸರ್ಕಾರ ಶುರು ಮಾಡ್ತು. ಕಾಮನ್ ಫುಲ್ ಫಂಡ್ ಅಂತ ಹೇಳಿ ನಿಗದಿಪಡಿಸ್ತು. ಯಾವಾಗ ಸರ್ಕಾರ ಬಿದ್ದೋಯ್ತು ಇವ್ರದು, ಈಗ ಅದನ್ನೇ ಈಗ ವಿರೋಧ ಮಾಡ್ತಾ ಇದ್ದಾರೆ. 2024ರ ಅಮೆಂಡ್ಮೆಂಟ್ ಬಿಲ್ ನಲ್ಲಿ 2011ರ ಬಿಜೆಪಿ ಸರ್ಕಾರ ತಂದದ್ದನ್ನೇ ಈಗ ತರಲಾಗಿದೆ. ಆದ್ರೆ ಇದನ್ನ ಅವರು ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಲೆಜಿಸ್ಲೇಟಿವ್ ಕೌನ್ಸಿಲ್ ನಲ್ಲಿ ಕೂಡ ಇದನ್ನ ತಿರಸ್ಕರಿಸಿದ್ದಾರೆ. ಏನೋ ಹೆಚ್ಚು ಆದಾಯದ ದೇವಸ್ಥಾನಗಳಿಂದ 5ರಿಂದ 10% ಮೂಲ ಆದಾಯದ ಮೇಲೆ ತೆಗೆದು ಒಂದು ಪ್ರಸ್ತಾಪವನ್ನ ಕಳಿಸಲಾಯಿತು. ಸೊ ಇದಕ್ಕೆ ಬಿಜೆಪಿ ಮತ್ತು JDS ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ದೇವಾಲಯ ಹಣವನ್ನ ದುರುಪಯೋಗ ಮಾಡ್ತಾರೆ ಅಂತ ಹೇಳಿ. ಸರ್ಕಾರ ದೇವಸ್ಥಾನಗಳಿಗೆ ಸಂಬಂಧಿಸಿದ್ದು ಆ ಸಣ್ಣ ದೇವಸ್ಥಾನಗಳಿಗೆ ಮತ್ತು ಸಣ್ಣ ಅರ್ಚಕರಿಗೆ ಈ ಹಣವನ್ನ ಕೊಡ್ತೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಹೈಕೋರ್ಟ್ 2006ರಲ್ಲಿ ಈ ಕಾಯ್ದೆಯನ್ನ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಘೋಷಿಸಿತ್ತು ಇದನ್ನ. ಆದ್ರೆ ಸುಪ್ರೀಂ ಕೋರ್ಟ್ ಇದನ್ನ ಎತ್ತಿ ಹಿಡಿದಿತ್ತು, ಸ್ಟೇ ನೀಡಿದೆ. ಇನ್ನು ಪ್ರಕರಣ ನಡೀತಾ ಇದೆ. ಸೊ ಇದ್ರ ಮಧ್ಯ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಏನು ಪ್ರಸ್ತಾವನೆ ಇದೆ ಅಂದ್ರೆ, ವಾರ್ಷಿಕ ಆದಾಯ 1 ಕೋಟಿಗಿಂತ ಹೆಚ್ಚಿರತಕ್ಕಂಥ ದೇವಾಲಯಗಳು 10% ಹಣವನ್ನ ಈ ಕಾಮನ್ ಫುಲ್ ಕೊಡ್ತಾರೆ. ಸೊ ಈ 10% ಅಂದ್ರೆ 10 ಲಕ್ಷ ರೂಪಾಯಿಂದ 1 ಕೋಟಿ ರೂಪಾಯಿವರೆಗೆ ಹಣವನ್ನ ಕೊಡ್ತಾರೆ. ಸೊ ಈ ಹಣದಿಂದ ಏನ್ ಮಾಡ್ತಾರೆ, ಉದ್ದೇಶ ಈ ಹಣವನ್ನ ಸಣ್ಣ ಅಥವಾ ಕಡಿಮೆ ಆದಾಯ ಇರತಕ್ಕಂಥ ದೇವಸ್ಥಾನಗಳ ನಿರ್ವಹಣೆಗೆ ಕೊಡ್ತಕ್ಕಂಥದ್ದು ಮತ್ತು ಅರ್ಚಕರ ಪೂಜಾರಿಗಳ ಕಲ್ಯಾಣಕ್ಕೆ, ಧಾರ್ಮಿಕ ಕಾರ್ಯಗಳಿಗೆ ಬಳಸತಕ್ಕಂಥದ್ದು. ಸೆಕ್ಷನ್ 19ರ ಪ್ರಕಾರ ಇದನ್ನ ಈ ರೀತಿ ಬಳಸ್ತಾರೆ. ಸೊ ಈಗ ಬಿಲ್ ಸ್ಥಿತಿ ಏನಾಗಿದೆ, 2024 ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಈ ಬಿಲ್ ಪಾಸ್ ಆಯ್ತು. 2024 ಲೆಜಿಸ್ಲೇಟಿವ್ ಕೌನ್ಸಿಲ್ ನಲ್ಲಿ ಈ ಬಿಲ್ ಅನ್ನ ತಿರಸ್ಕರಿಸಲಾಯಿತು. ಕಾರಣ ಬಿಜೆಪಿ ಮತ್ತು JDS ಬಹುಮತದಿಂದ ಇಲ್ಲಿ ವಾಯ್ಸ್ ವೋಟ್ ನಲ್ಲಿ ಇದನ್ನ ರಿಜೆಕ್ಟ್ ಮಾಡಿದ್ರು. ಮಾರ್ಚ್ 24 2024 ಅಸೆಂಬ್ಲಿಯಲ್ಲಿ ಪಾಸ್ ಮಾಡಲಾಯಿತು. ಮಾರ್ಚ್ 6 ನಂತರ ಗವರ್ನರ್ಗೆ ಕಳಿಸಲಾಗಿದೆ. ಮಾರ್ಚ್ 24 ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಬಿಲ್ ಅನ್ನ ರಿಟರ್ನ್ ಮಾಡಿದ್ರು, ಸ್ಪಷ್ಟೀಕರಣ ಕೇಳಿದ್ರು. ಇತರ ಧರ್ಮಗಳ ಸಂಸ್ಥೆಗಳನ್ನು ಸೇರಿಸಬೇಕೆ ಎಂಬುದರ ಬಗ್ಗೆ, ಅಂದ್ರೆ ಇತರ ಧರ್ಮಗಳ ಸಂಸ್ಥೆಗಳನ್ನು ಇಲ್ಲಿ ಸೇರಿಸ್ಬೇಕಂತ, ಅವಳ ಆದಾಯವನ್ನು ಕೇಳ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಪ್ರಕರಣ ಇರೋದ್ರಿಂದ ಇಲ್ಲಿ ಇದನ್ನು ಸೇರ್ಸಕ್ ಬರೋದಿಲ್ಲ. ಸೊ ಮೇ 2025 ಮತ್ತೆ ಸರ್ಕಾರದಿಂದ ಇದನ್ನ ರೀಸಬ್ಮಿಟ್ ಮಾಡಲಾಯಿತು. ಮೇ 25 ನಂತರ ಗವರ್ನರ್ ಇದನ್ನ ಪ್ರೆಸಿಡೆಂಟ್ ಅವರ ಒಪ್ಪಿಗೆಗೆ ಕಳಿಸಿದ್ದಾರೆ. ಅವ್ರು ಇನ್ನೂ ಇದನ್ನ ಈಗ ಅದನ್ನ ಇನ್ನೊಂದು ವರ್ಷ ಆಯ್ತು, ಅವ್ರು ಏನೋ 10 ವರ್ಷ ಆಗಿ ಬರ್ತಾ ಇದೆ, ಯಾವುದನ್ನು ಮಾಡಲ್ಲ. ಸೊ ಒಂದ್ ವೇಳೆ ಅವರು 2024-20 ಅಂತವರೆಗೆ ಇನ್ನೂ ಬಿಲ್ ಇನ್ನೂ ಜಾರಿಗೆ ಬಂದಿಲ್ಲ, ಪ್ರೆಸಿಡೆಂಟ್ ಅವರ ಒಪ್ಪಿಗೆ ಬರ್ದೇ ಇದ್ರೆ ಅಥವಾ ಪ್ರೆಸಿಡೆಂಟ್ ರಿಜೆಕ್ಟ್ ಮಾಡಿದ್ರೆ ಈ ಯೋಜನೆ ಜಾರಿಯಾಗಲ್ಲ. ಅಂದ್ರೆ ದೊಡ್ಡ ದೇವಾಲಯಗಳ ಹಣವನ್ನ ತೆಗೆಯಕ್ಕೆ ಬರೋದಿಲ್ಲ. ಸೊ ಆದ್ರೆ ಮತ್ತೇನ್ ಮಾಡ್ಬೋದು ಆ ದೇವಾಲಯ ಹಣ? ಸೊ ಅದಕ್ಕೂ ಕೂಡ ಏನು ಈಗಾಗಲೇ ಕಾನೂನು ಇದೆ. 2011ಕ್ಕಿಂತ ಹಿಂದೆ ಇರ್ತಕ್ಕಂಥದ್ದು ಕೂಡ ಏನು ಅಂತಂದ್ರೆ, ಆ ದೇವಾಲಯದ ಹಣವನ್ನ ಅಲ್ಲಿಯೇ ಬಳಸಬೇಕು, ಅರ್ಚಕರ ಕಲ್ಯಾಣಕ್ಕೆ ಬಳಸಬೇಕು. ಸೊ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಇವೆಲ್ಲ ಸಾರಾಂಶಗಳನ್ನ ಇಲ್ಲಿ PDF ಸರ್ಕಾರದ ಆದೇಶವೇ ಕಾಪಿನೇ ಇದೆ. ಸೊ ಈ ಕಾಪಿನ ನಾವು ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ, ನೀವು ನೋಡ್ಕೋಬಹುದು. ಅಮೆಂಡ್ಮೆಂಟ್ ಆಕ್ಟ್ 2024 ಜಾರಿ ಬಂದ್ರೆ, ಪಾಸ್ ಆದ್ರೆ, ಸೊ ಆಗ ಸಣ್ಣ ದೇವಾಲಯಗಳು ಅಭಿವೃದ್ಧಿ ಆಗ್ತವೆ ಮತ್ತು ಅಲ್ಲಿ ಅರ್ಚಕರು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು ಎಲ್ಲರಿಗೂ ಕೂಡ ಒಳ್ಳೆ ಸಂಬಳ ಮತ್ತೆ ಎಲ್ಲರಿಗೂ ಸಿಗುತ್ತೆ ಮತ್ತು ಧಾರ್ಮಿಕ ಕೆಲಸಗಳು ನಡೀತವೆ. ಇದನ್ನ ಬೇರೆ ಯಾವುದೇ ಧರ್ಮದ ದೇವಸ್ಥಾನಗಳಿಗೆ, ಧಾರ್ಮಿಕ ಸಂಸ್ಥೆಗಳಿಗೆ ಈ ಹಣವನ್ನ ಬಳಸಕ್ ಸಾಧ್ಯವಿಲ್ಲ. ಕಾನೂನು ಇಲ್ಲ ಅದಕ್ಕೆ. ಆ ಹಣ ವಾಪಸ್ ಅಲ್ಲಿಗೆ ಎಲ್ಲೂ ಹೋಗಕ್ ಸಾಧ್ಯವೇ ಇಲ್ಲ, ಅದನ್ನ ತೆಗೆಯಕ್ಕೆ ಸಾಧ್ಯವಿಲ್ಲ. ಆ ರೀತಿ ಕಾನೂನಿನ ಭದ್ರ ಚೌಕಟ್ಟಿದೆ. ಸುಳ್ಳುಗಳನ್ನ ನಂಬೇಡಿ. ಈ ಸುಳ್ಳುಗಳನ್ನ ಹೇಳಿ ಜನರನ್ನ, ದೇವಸ್ಥಾನಗಳನ್ನ ಮೋಸಗೊಳಿಸಿ, ಭಕ್ತರನ್ನ ಮೋಸಗೊಳಿಸಿ, ಹಿಂದೂ ಧರ್ಮಕ್ಕೆ ಅಪಾಯ ತರ್ತಕ್ಕಂಥ, ದೇವಾಲಯಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಎಚ್ಚೆತ್ಕೊಳ್ಳಿ. ದೇವರು ನಿಮ್ಮ ಪರ ಇದ್ದಾನೆ. ಸೊ ದೇವರು ಉಳಿಬೇಕು, ಧರ್ಮ ಉಳಿಬೇಕು ಅಂತಂದ್ರೆ ಸೊ ಎರಡನ್ನೂ ಕೂಡ ನಾವು ಪಾಲಿಸ್ಬೇಕಾಗುತ್ತೆ. ಸೊ ಇಲ್ಲಿ ಈ ಸ್ಪಷ್ಟನೆ ಯಾಕೆ ಕೊಡ್ತಾ ಇದೀವಿ ಅಂತಂದ್ರೆ,
24ರ ಕಾಯ್ದೆ ಜಾರಿಗೆ ಬಂದರೆ ಬಹುತೇಕರು ಒಳ್ಳೇದಾಗುತ್ತೆ. ಸೊ ಒಳ್ಳೇದಾಗಬಾರ್ದು, ದೇವಸ್ಥಾನ ಉಳಿಬಾರ್ದು ಅನ್ನೋದು BJP ಮತ್ತು ಹಿಂದೂ ಸಂಘಟನೆಗಳ ಒಂದು ಆಶಯ. ಈ ಆಶಯವನ್ನು ಸೋಲಿಸಬೇಕು, ಎಚ್ಚೆತ್ಕೊಳ್ಳಿ.